ಥ್ಯಾಂಕ್ ಯು. ನಮಸ್ಕಾರ. ಹುಬ್ಬಳ್ಳಿಯಿಂದ ನಾನು ಪ್ರಕಾಶ್ ಹಿರೇಮಠ್. ಇವತ್ತು ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ, ಅಂದರೆ ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಅದೇ ರೀತಿ ಹುಬ್ಬಳ್ಳಿಗೆ ಅವಿನಾಭಾವ ನಂಟು ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಕೊಪ್ಪಿಕರ್ ರಸ್ತೆ ಅಂತಕ್ಕಂಥ ಒಂದು ರಸ್ತೆಗೆ ಈ ಮೊದಲು ಡಾಕ್ಟರ್ ರಾಜ್ಕುಮಾರ್ ಮಾರ್ಗ ಅಂತಕ್ಕಂಥ ಒಂದು ನಾಮಫಲಕವನ್ನು ಹಾಕಲಾಗಿತ್ತು. ಅದನ್ನು ಮರೆಮಾಚುವಂಥ ಕೆಲಸವನ್ನು ಮಾಡಿದಂಥ ಮಹಾನಗರ ಪಾಲಿಕೆಗೆ ಸಾಕಷ್ಟು ಈ ಪಾಲಿಕೆ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಒಂದು ಹೋರಾಟಕ್ಕೆ ಇವತ್ತು ಫಲಶ್ರುತಿ ಸಿಕ್ಕಿರುವಂಥದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಈ ಒಂದು ರಸ್ತೆ ಏನಿದೆ, ಕೊಪ್ಪಿಕರ್ ರಸ್ತೆ ಅಂತಕ್ಕಂಥ ಈ ರಸ್ತೆಗೆ ಏನು ಸ್ವತಃ ಹ್ಯಾಟ್ರಿಕ್ ಇರುವ ಶಿವರಾಜ್ ಕುಮಾರ್ ಅವರೇ ಆಗಮಿಸಿ ಕಳೆದ ಕೆಲವು ವರ್ಷಗಳ ಹಿಂದೆ ಈ ಒಂದು ಮಾರ್ಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಮಾರ್ಗ ಅಂತಕ್ಕಂಥ ಒಂದು ನಾಮಫಲಕವನ್ನು ಅಳವಡಿಸುವ ಮೂಲಕ ಇದಕ್ಕೆ ನಾಮಕರಣವನ್ನು ಮಾಡಿದರು. ಆದರೆ ಈ ನಾಮಫಲಕವನ್ನು ಮರೆಮಾಚುವಂಥ ನಿಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಏನು ಮಹಾ ಎಡವಟ್ಟನ್ನು ಮಾಡುವ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅದೇ ರೀತಿ ಕನ್ನಡ ಪರ ಸಂಘಟನೆ ಹೋರಾಟಗಾರರ ಒಂದು ಮನಸ್ಸಿಗೆ ಘಾಸಿಗೊಳಿಸುವಂಥ ಒಂದು ಕೆಲಸವನ್ನು ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ನಿರಂತರವಾಗಿ ವಿವಿಧ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಅದೇ ರೀತಿ ಏನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಒಂದು ಹೋರಾಟವನ್ನು ಮಾಡುವ ಮೂಲಕ ಇದನ್ನು ತೆರವುಗೊಳಿಸಬೇಕು ಅಂತಕ್ಕಂಥ ಒಂದು ಪಟ್ಟನ್ನು ಹಿಡಿದಿದ್ರು. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಅನುಗುಣವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಏನು ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸುವ ಮೂಲಕ ಮಹಾನಗರ ಪಾಲಿಕೆ ಅಧಿಕಾರಿಗಳ ಕಣ್ತೆರೆಸುವಂಥ ಒಂದು ಕೆಲಸವನ್ನು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಕೊಪ್ಪಿಕರ್ ರಸ್ತೆ ಅಂತಕ್ಕಂಥ ಬೋರ್ಡನ್ನು ತೆರವುಗೊಳಿಸುವ ಮೂಲಕ ಮತ್ತೆ ಯಥಾಸ್ಥಿತಿ ಡಾಕ್ಟರ್ ರಾಜ್ಕುಮಾರ್ ಮಾರ್ಗ ಅನ್ನೋದನ್ನು ಮತ್ತೆ ಜಗಜ್ಜಾಹೀರಾಗಿ ಇಲ್ಲಿ ಅದಕ್ಕೆ ಬಣ್ಣವನ್ನು ಬಳಿಯುವ ಮೂಲಕ ಸಾಕಷ್ಟು ಉತ್ಸುಕತೆಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಇವತ್ತು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಬಲಭಾಗದಲ್ಲಿ ಕೂಡ ತಾವು ಗಮನಿಸ್ತಾ ಇರ್ಬೋದು. ಇದು ಮುಖ್ಯ ಒಂದು ಮಾರುಕಟ್ಟೆಗೆ ಸಂಪರ್ಕವನ್ನು ಕಲ್ಪಿಸುವಂಥ ಏನು ಐತಿಹಾಸಿಕ ರಸ್ತೆ ಅಂತಲೇ ಹೇಳ್ಬೋದು. ಈ ರಸ್ತೆಗೆ ಈ ಮುಂಚೆ ಕೊಪ್ಪಿಕರ್ ರಸ್ತೆ ಅಂತ ಏನಿತ್ತು ಅದನ್ನು ಬದಲಾಗಿ ಡಾಕ್ಟರ್ ರಾಜ್ಕುಮಾರ್ ಮಾರ್ಗ ಅಂತಕ್ಕಂಥ ಒಂದು ನಾಮಕರಣವನ್ನು ಮಾಡೋ ಮೂಲಕ ಒಂದು ಕಡೆಯಲ್ಲಿ ಈ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಸಂತಸವನ್ನು ಉಂಟು ಮಾಡುವಂಥ ಒಂದು ಕೆಲಸ ಈ ಹಿಂದೆ ಆಗಿತ್ತು. ಆದರೆ ಅದನ್ನು ಮರೆಮಾಚುವಂಥ ಕೆಲಸವನ್ನು ಮಾಡಿದಂಥ ಇದೇ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇದೀಗ ಈ ಮಾರ್ಗವನ್ನು ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಮಾರ್ಗ ಅಂತಕ್ಕಂಥ ಒಂದು ನಾಮಫಲಕವನ್ನು ಮತ್ತೆ ಎಲ್ರಿಗೂ ಕಾಣುವಂತೆ ಇಲ್ಲಿ ಬಿಂಬಿಸುವುದರ ಜೊತೆಗೆ ಈ ಒಂದು ಹೋರಾಟಕ್ಕೆ ಅದೇ ರೀತಿ ರಿಪಬ್ಲಿಕ್ ಕನ್ನಡದ ವರದಿಗೆ ಒಂದು ಫಲಶ್ರುತಿ ಸಿಕ್ಕಿರುವಂಥದ್ದು. ಇದು ನಿಜಕ್ಕೂ ರಿಪಬ್ಲಿಕ್ ಕನ್ನಡದ ಒಂದು ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಈಗಾಗಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕೊಪ್ಪಿಕರ್ ರಸ್ತೆ ಅಂತಕ್ಕಂಥ ಬೋರ್ಡನ್ನು ತೆರವುಗೊಳಿಸಿ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಾರ್ಗ ಏನಿದೆ ಆ ಒಂದು ನಾಮಫಲಕಕ್ಕೆ ಚಾಲನೆಯನ್ನು ನೀಡುವ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಲ್ಲಿ ಅದೇ ರೀತಿ ಕನ್ನಡ ಪರ ಸಂಘಟನೆಗಳ ಒಂದು ಹೋರಾಟಗಾರರಲ್ಲಿ ಮತ್ತೆ ಹುಮ್ಮಸ್ಸು ತರುವಂಥ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಇದಿಷ್ಟು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಒಂದು ಸಮಗ್ರ ಸುದ್ದಿಯನ್ನು ನಾನು ಇವತ್ತು ತಮ್ಮ ಮುಂದೆ ನೀಡ್ತಾ ಇದ್ದೀನಿ. ಇನ್ನು ಮುಂದಿನ ಜಿಲ್ಲೆಯ ಸಮಗ್ರ ವರದಿಯನ್ನು ನೀಡಲಿಕ್ಕೆ ನನ್ನ ಸಹೋದ್ಯೋಗಿ ರೆಡಿ ಇದ್ದಾರೆ. ಓವರ್ ಟು ಯು.